ಬರ್ರಿ ಬರ್ರಿ ಕೂಡ್ ಬರ್ರಿ. ಏನ್ರಿ ಗೋಪಿ ಎಕ್ಸಾಮ್ ಮುಗ್ದಾವ ಕಾಣ್ಸವಲ್ಲ. ಒಳಗ್ ಅದಾನ್ರಿ. ಗೋಪಿ ಗೋಪಿ ಆಂಟಿ ಕರಿತಿದಾರ ಬಾರೋ. ಆರಾಮ ಆಂಟಿ. ಹೂಪ ಆರಾಮ. ಎಕ್ಸಾಮ್ ಹೆಂಗಾದ್ವು? ಚಲೋ ಅದ ಆಂಟಿ ಎಕ್ಸಾಮ್. ಮತ್ ಮುಂದೇನ್ ಮಾಡ್ಬೇಕಂತಲ್ಲಿ? ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಸ್ಟೆಫ್ ಆಗ್ಬೇಕಂತ. ಹೌದಾ? ನೋಡ್ರಿ ಆಂಟಿಗೆ ಒಂದ್ ಗ್ಲಾಸ್ ನೀರ್ ತೊಂಬಾರೋ. ಅಲ್ರಿ ಈಗಿನ ಹುಡುಗರು ಇಂಜಿನಿಯರ್ ಡಾಕ್ಟರ್ ಆಗ್ತಾರಂತಾರ, ನಿಮ್ ಹುಡುಗ ಏನ್ರಿ ಹುಡುಗಿರ್ ತರ ಅಡಿಗೆ ಮಾಡ್ತಾನ ಅಂತಾನ. ಹುಡುಗರಾಗ ಶೆಫ್ ಆಗ್ಬಾರ್ದ್ರಿ. ಎಷ್ಟೋ ಚಲೋ ಚಲೋ 5 ಸ್ಟಾರ್ ರೆಸ್ಟೋರೆಂಟ್ ಒಳಗ ಹುಡುಗರ ಅಡಿಗೆ ಮಾಡೋದು. ಅದು ಈ ವರ್ಷದ ಮಾಸ್ಟರ್ ಶೆಫ್ ರಿಯಾಲಿಟಿ ಶೋ ವಿನ್ನರ್ ಮೊಹಮ್ಮದ್ ಆಶಿಫ್ ಕೂಡ ಒಬ್ಬ ಹುಡುಗನೇ ತಾನೆ. ಈ ಹಳೆ ಕಾಲದ ವಿಚಾರಗಳನ್ನ ನಾವು ಬಿಟ್ಟಾಕ್ಬೇಕು. ಗಂಡು ಹೆಣ್ಣು ಅಂತ ಅವ್ರು ಮಾಡೋ ಕೆಲಸದಿಂದ ನಾವು ಗುರ್ತಿಸ್ಬಾರ್ದು. ನನ್ ಮಗ ಆದ್ರೆ ಶಫೆ ಆಗೋದು. ಅಪ್ಪ, ಹೇಳವ. NDA ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ಫೀಸ್ ಬೇಕಿತ್ತಪ್ಪ. ನಿನಗೆ ಎಷ್ಟೆಲ್ಲ ಹೇಳೋದು NDA ಎಕ್ಸಾಮ್ ಸಿವಿಲ್ ಎಕ್ಸಾಮ್ ಹುಡುಗಿಯರಿಗೆಲ್ಲ ಅಂತ. ಅಪ್ಪ, ನಂಗೆ ಆರ್ಮಿ ಜಾಯ್ನ್ ಆಗೋದಂದ್ರೆ ಇಷ್ಟನಪ್ಪ. ಮದುವೆ ಮಾಡೋ ವಯಸ್ಸಾತು, ಇವಾಗ ಹೋಗಿ ಆರ್ಮಿ ಹೋಗ್ತೀನಿ ಸಿವಿಲ್ ಎಕ್ಸಾಮ್ ಬರೀದೆ ಅಂತ ನಾನು ತಲೆ ತಿನ್ಬೇಡ. ಹೋಗಿ ಮಮ್ಮಿಗೆ ಹೆಲ್ಪ್ ಮಾಡು. ಹೆಣ್ಮಕ್ಳು ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು, ಗಂಡ್ ಮಕ್ಳು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕು, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬೇಡ ಅನ್ನೋ ಈ ಆಲೋಚನೆ ನಿಮ್ ತಲೆಯಿಂದ ಕಿತ್ತಾಕಿ ನನ್ ಮಗಳಾದ್ರೂ ಚೆನ್ನಾಗಿ ಓದಿ ಆರ್ಮಿ ಜಾಯ್ನ್ ಆಗ್ಲಿ, ನಂತರ ಮನೇಲಿ ಬೀಳೋದು ಬೇಡ. ಮಗಳೇ, ನೀನು NDA ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಹೋಗಿ ಅಪ್ಲಿಕೇಶನ್ ಹಾಕ್ಬಾ. ಹೂನಪ್ಪ. ಯಾಕೋ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಇವತ್ತೇನಾಯ್ತು? ಯಾವತ್ ನೋಡಿದ್ರು ಹುಡುಗಿರ ತರ ಅಳ್ತಾನೆ ಇರ್ತೀಯ. ಇವನ್ ವಯಸ್ಸಿನ ಹುಡುಗರು ನೋಡಿದ್ರೆ ಹೊರಗೆ ಅಡ್ಡಾಡಿದ್ರೆ ಇವನು ಮನೆಯಲ್ಲೇ ಹುಡುಗಿರ ತರ ಅಳ್ತಾ ಬಿದ್ದಿರ್ತಾನೆ. ಅಮ್ಮ, ನಾನು ಇವತ್ತಿಂದ ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಭರತನಾಟ್ಯ ಅಮ್ಮ? ನೀನೇನ್ ಹುಡುಗಿನ? ಸುಮ್ನೆ ಹೋಗು, ತಲೆ ತಿನ್ಬೇಡ ನನಗೆ. ಯಾಕೆ, ಏನಾಯ್ತು? ನಿಮ್ ಮಗ ಯಾವತ್ ನೋಡಿದ್ರು ಅಳ್ತಾ ಇರ್ತಾನೆ. ಇವಾಗ ಭರತನಾಟ್ಯಂ ಕ್ಲಾಸ್ ಹೋಗ್ಬೇಕಂತ ನೋಡಿ ಕಳಿಸಿ. ಅಲ್ಲ, ಅವ ಭರತನಾಟ್ಯ ಕ್ಲಾಸ್ ಸೇರೋದ್ರಲ್ಲಿ ತಪ್ಪೇನಿದೆ? ಯಾಕೆ, ಹುಡುಗಿಯರು ಎಷ್ಟೋ ಭರತನಾಟ್ಯ ಕ್ಲಾಸ್ ಸೇರ್ಬೇಕಾ? ಎಷ್ಟೋ ಹುಡುಗರು ಹುಡುಗಿಯರ್ಕಿನ್ನ ಚೆನ್ನಾಗಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾರೆ. ನಾನು ಅವನ ವಯಸ್ಸಲ್ಲಿದ್ದಾಗ ಅಳ್ತಾ ಇರ್ತಿದ್ದೆ. ಹುಡುಗರು ಅಳೋದು ಸಹಜ. ಹುಡುಗರು ಯಾವಾಗ್ಲೂ ಧೈರ್ಯವಾಗಿರ್ಬೇಕು, ಹುಡುಗಿರು ಯಾವಾಗ್ಲೂ ಮುಗ್ಧರಾಗಿರ್ಬೇಕಂತ ಏನಿಲ್ಲ. ಹುಡುಗರಿಗೆ ಇದೇ ಗುಣ ಇರ್ಬೇಕು, ಇದೇ ಕೆಲಸ ಮಾಡ್ಬೇಕಂತ ಏನಿಲ್ಲ. ಇವೆಲ್ಲ ವಿಚಾರಗಳನ್ನ ನಾವು ಬಿಟ್ಟು ಹಾಕ್ಬೇಕು. ಆಯ್ತು ತಗೋರಿ, ಇವತ್ತು ಹೋಗಿ ಭರತನಾಟ್ಯಂ ಕ್ಲಾಸ್ಗೆ ಸೇರ್ಸ್ಬರೋಣ. ಎಸ್ ಗೋಲ್. ಎಸ್ ಗೋಲ್. ಏನ್ ಮೇಡಮ್, ಏನ್ ಮಾಡ್ತಾ ಇದ್ವಿ ಇಷ್ಟು? ನಾನು ಫುಟ್ಬಾಲ್ ಮ್ಯಾಚ್ ನೋಡ್ಕೊಂಡ್ ಕುಂತೀನಿ. ಫುಟ್ಬಾಲ್ ಮ್ಯಾಚಾ? ಹುಡುಗಿಯರು ಯಾರಾದ್ರೂ ಫುಟ್ಬಾಲ್ ಮ್ಯಾಚ್ ನೋಡ್ತಾರಾ? ಹೌದು, ಹೊರಗಡೆ ಹೋಗೋಣ ಅಂತ ಹೇಳಿದ್ದೇನ್ ರೆಡಿನ ಆಗಿಲ್ಲ? ರೆಡಿನ ಆಗಿನಲ್ಲ, ನಾನು ರೆಡಿ ಆಗುದೇ ಈ ಹಿಂಗೆ. ತರ ಹುಡುಗರು ಬಟ್ಟೆ ಹಾಕಿದ್ಬಿಟ್ರೆ ರೆಡಿ ಆದಂಗ? ಸರಿ ಬಾ, ನಾನು ಹಿಂಗ್ ರೆಡಿ ಮಾಡ್ತೇನೆ. ಇದೇನಿದೆ, ನಿನ್ ರೂಮಿಗೆ ಕರ್ಕೊಂಡ್ ಬಾ ಅಂತ ನಿಮ್ಮ ಅಣ್ಣ ರೂಮಿಗೆ ಕರ್ಕೊಂಡ್ ಬಂದಿಲ್ಲ? ನಾನು ಕರ್ಕೊಂಡ್ ಬಂದಿನಿ, ನಂದೇ ರೂಮ್. ಮಾರ್ಬಲ್ಸ್ ಮತ್ತೆ ಬೈಕ್ ಪೋಸ್ಟರ್ಸ್ ಏನಿದೆಲ್ಲ? ಇವೆಲ್ಲ ನಂಗೆ ಬಹಳ ಇಷ್ಟ, ಅದಕ್ಕೆ. ಅಯ್ಯೋ, ನೀನ್ ಹುಡ್ಗ ಆಗಿ ಹುಟ್ಬೇಕಾಗಿತ್ತ, ಮಿಸ್ ಆಗಿ ಹುಡುಗಿ ಆಗಿ ಹುಟ್ಟಿ. ಏನ್ ಹೇಳಕತ್ತಿ ನೀನು? ಮತ್ತೆ ಹೌದು, ಇವಳು ಹುಡುಗರ ತರ ಡ್ರೆಸ್ ಹಾಕೋತಾಳೆ, ಮಾರ್ಬಲ್ಸ್ ಮತ್ತೆ ಬೈಕ್ ಪೋಸ್ಟರ್ಸ್ ನ ಇಷ್ಟಪಡ್ತಾಳೆ. ಸೊ ಅದಕ್ಕೆ ಹಾಗಂದೆ ನಾನು. ಹೌದು, ಅವ್ಳು ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ. ಯಾರು ಹೇಳಿದ್ರು ನಿಮ್ಗೆ ಇದೆಲ್ಲ? ಫುಟ್ಬಾಲ್ ಹುಡುಗಿರು ಆಡಬಹುದು, ಹುಡುಗರು ಆಡಬಹುದು. ಇವನ್ ವುಮೆನ್ ಫುಟ್ಬಾಲ್ ಟೀಮ್ ಇದೆ, ಗೊತ್ತಾ ನಿಮ್ಗೆ? ಈ ಕೆಲಸ ಮಾಡೋದ್ರಿಂದ ಇವನು ಹುಡುಗ ಇವಳು ಹುಡುಗಿ ಅಂತ ಜಡ್ಜ್ ಮಾಡಕ್ ಆಗಲ್ಲ. ಇವೆಲ್ಲ ಸ್ಟೀರಿಯೋಟೈಪ್ಸ್ ಇದ್ ಹಾಗೆ. ಸಾರಿ ಅಣ್ಣ, ಐಮ್ ಸಾರಿ ಲೇ. ನೀನ್ ಇನ್ ಮುಂದೆ ಹೇಗ್ ಬೇಕೋ ಹಾಗಿರು, ಹುಡುಗರ ತರ ಇರ್ಬೇಡ, ಹುಡುಗಿರ್ ತರ ಇರು ಅಂತ ನಾನು ಹೇಳಲ್ಲ. ಐಮ್ ಸಾರಿ ಲೇ. ಇಚ್ಚೊತ್ತೆ ಬಿಟ್ಟು ನಡೀತೇನೆ.
come in. Grammar teacher Bhagya. Umesh sir's sincere student. Yes, knew it. भाग्या इधर फोकस करो. ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ. ಅಪ್ಪ ಆಗ್ಬೇಕಿನ್ನ ಈಗಲೇ ಪಪ್ಪ ಚಾಪೋದು ಕತ್ತಿ ಬೀಸದೆ ಮಿನ್ನಲ್ ಬೇಸದೆ ಅಂದನೆ